ಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ. ಕೃಷ್ಣಾವತಾರ ಸಮಾಪ್ತಿಯಾದಾಗ ಅರ್ಜುನ ಈ ವಿಗ್ರಹವನ್ನು ದೇವಿಯ ಕ್ರೀಡಾವನದಲ್ಲಿಯೇ ಭೂಗತ ಮಾಡಿದ. ಆ ಪ್ರದೇಶದ ಮಣ್ಣೆಲ್ಲವೂ ಗೋಪಿಚಂದನ. ಒಮ್ಮೆ ವ್ಯಾಪಾರದ ಹಡಗಿನಲ್ಲಿ ಸರಕನ್ನು ಸಾಗಿಸುವಾಗ ಭಾರಕ್ಕಾಗಿ ಗೋಪಿಚಂದನದ ಗಡ್ಡೆಗಳನ್ನೂ ಜೊತೆಗಿರಿಸಿದ್ದರು ನಾವಿಕರು. ಹಡಗು ಉಡುಪಿಯ ಬಳಿ ಬಿರುಗಾಳಿಗೆ ಸಿಲುಕಿ ನೀರು ಪಾಲಾಯಿತು. ಗೋಪಿಚಂದನದ ಗಡ್ಡೆಯೊಳಗಿದ್ದ ಶ್ರೀಕೃಷ್ಣ ವಿಗ್ರಹಕ್ಕೂ ಜಲಾಧಿವಾಸವಾಯಿತು. ಸಾಗರ ಶಯನ ಸಾಗರ ತಳದಲ್ಲಿಯೇ ಶಯನಿಸಿದ. ಮಧ್ವಾಚಾರ್ಯರು ಇದನ್ನು ತಿಳಿದು ಪ್ರತಿಮೆಯನ್ನು ತೆಗೆಸಿ ಉಡುಪಿಗೆ ತಂದರು. ಸಂಕ್ರಾಂತಿ ಹಬ್ಬದ ದಿನ ಒಂದು ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆ ಮಾಡಿದರು. ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ಹೃಷ್ಟ ಪುಷ್ಟಾತಿಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ. ಈ ವಿಷಯದಲ್ಲಿ ಇನ್ನೂ ಒಂದು ಕಥೆ ಪ್ರಚಲಿತವಾಗಿದೆ. ದ್ವಾರಕೆಯಿಂದ ಉಡುಪಿಯ ಬಳಿಗೆ ಬಂದ ಹಡಗು ಬಿರುಗಾಳಿಗೆ ಸಿಲುಕಿ ಮುಳುಗುವ ಪರಿಸ್ಥಿತಿ ಬಂದಾಗ ತೀರದಲ್ಲಿ ಕೃಷ್ಣನ ಬರುವನ್ನೇ ಇದಿರು ನೋಡುತ್ತಾ ಕುಳಿತಿದ್ದ ಮಧ್ವಾಚಾರ್ಯರು ಬೇಗನೆ ಶಾಟಿಯನ್ನು ಬೀಸಿ ನಾವಿಕನಿಗೆ ಅಭಯ ನೀಡಿದರು. ಒಡನೆ ಬಿರುಗಾಳಿ ನಿಂತು ಹೋಯಿತು. ನಾವಿಕನಿಂದ ಭಕ್ತಿಯ ಕಾಣಿಕೆಯಾಗಿ ಗೋಪಿಚಂದನದ ಗಡ್ಡೆಗಳನ್ನೇ ಆಚಾರ್ಯರು ಸ್ವೀಕರಿಸಿದರು. ಉಡುಪಿಗೆ ಹೊತ್ತು ತಂದರು. ಅದರೊಳಗಿದ್ದ ಕೃಷ್ಣನ ವಿಗ್ರಹವನ್ನು ಮಧ್ವ ಸರೋವರದಲ್ಲಿ ಶಿಷ್ಯರಿಂದ ಶುಚಿಗೊಳಿಸಿ ಪ್ರತಿಷ್ಠೆ ಮಾಡಿದರು. ಇದು ಪ್ರಚಲಿತವಿರುವ ಇನ್ನೊಂದು ಕಥೆ. ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ಯತ್ಸು ಮೀಮಾಂಸಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ. ಜಗದೊಡೆಯ ಬಂದ ಉಡುಪಿಯಲಿನಿಂದ ಪಡುಗಡಲ ದಾರಿಯಿಂದ, ಜಗದೊಡೆಯ ಬಂದ ಉಡುಪಿಯಲಿನಿಂದ ಪಡುಗಡಲ ದಾರಿಯಿಂದ
ಮಿಗಿಲುಂಟೆ ಚಂದ ಕಣ್ಗಳಾನಂದ ಆನಂದ ಕಂದನಿಂದ ದ್ವಾರಕೆಯ ವಾಸ ಓ ಹೃಷಿಕೇಶ ಸಾಕೆನಿಸಿತೇನೋ ಈಶಾ ವಾರಿಯಲಿ ಬಂದೆ ದಾರಿಯಲಿ ನಿಂದೆ ನೀ ದಾಟಿ ದೇಶ ದೇಶ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ. ಯಾತ್ರಿಕರು ಉಡುಪಿಯಲ್ಲಿ ಕನಕದಾಸ ರಸ್ತೆಯಿಂದ ರಥಬೀದಿಯನ್ನು ಪ್ರವೇಶಿಸಿದರೆ ಮೊದಲಿಗೆ ಕಾಣಸಿಗುವುದು ಭವ್ಯವಾದ ಕನಕಗೋಪುರ. ಕೃಷ್ಣ 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 ಕೃಷ್ಣ